ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಹೈದರಾಬಾದ್ ಸ್ಟೈಲಲ್ಲಿ ಚಿಕನ್ ದಮ್ ಬಿರಿಯಾನಿ ರೆಸಿಪಿ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಫ್ಲೇವರ್ಫುಲ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಕ್ಕೆ ತೊಗೊಂಡಿದ್ದೀನಿ, ಒಂದು 3 ರಿಂದ 4 ಇದೆ, ಮತ್ತು ಯಾಲಕ್ಕಿ 3 ರಿಂದ 4, ಲವಂಗ 7-8 ಇದೆ, ಮತ್ತು ಜೀರಿಗೆ ಅರ್ಧ ಚಮಚ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೋಬೇಕು. ಸ್ವಲ್ಪ ತರ್ತರಿ ಇದ್ರೂ ಪರವಾಗಿಲ್ಲ. ನೋಡಿ, ಈಗ ಪುಡಿ ಆಗಿದೆ. ಇನ್ನು ನಾವು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ತಿರೋದು, ಇಷ್ಟು ಮಸಾಲೆ ಸಾಕು. ಈಗ ನಾನಿಲ್ಲಿ 3/4 kg ಚಿಕನ್ ತೊಗೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಪುಡಿ ಮಾಡಿಟ್ಟಿದ್ವಲ್ಲ, ಆ ಪುಡಿನ ಸೇರಿಸ್ಕೋಬೇಕು. ಹಾಗೂ ಒಂದು ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಇದ್ರ ಜೊತೆಗೇನೆ ಅರಿಶಿಣದ ಪುಡಿ 1/4 ಚಮಚ, ಮತ್ತು ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನು, ಬಿರಿಯಾನಿ ಮಸಾಲ ಪೌಡರು 1 ಟೇಬಲ್ ಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅಂಗಡಿಲಿ ರೆಡಿಮೇಡ್ ಬಿರಿಯಾನಿ ಮಸಾಲ ಪೌಡರ್ ಸಿಗುತ್ತಲ್ಲ, ಅದನ್ನೇ ಹಾಕೊಂಡಿರೋದು, ಯಾವುದಾದ್ರೂ ಪರವಾಗಿಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಜೊತೆಗೆ 1 ಕಪ್ ತುಂಬ ಮೊಸರು ಹಾಕೋತಾ ಇದ್ದೀನಿ. ಯಾಕೆಂದರೆ ಇದಕ್ಕೆ ಟೊಮೊಟೊ ಸೇರಿಸ್ತಿಲ್ಲ, ಮೊಸರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಹಸಿಮೆಣಸಿನ್ಕಾಯಿ 3 ರಿಂದ 4, ಇದನ್ನು ಪೇಸ್ಟ್ ಮಾಡ್ಕೊಂಡು ಬೇಕಾದ್ರೂ ಹಾಕೋಬೋದು, ಹಾಗೆ ಕಟ್ ಮಾಡ್ಕೊಂಡು ಬೇಕಾದ್ರೂ ಹಾಕೋಬೋದು. ನಾನು ಹೀಗೆ ಉಂಡುಂಡೆ ಹಾಕ್ಕೊಂಡಿದ್ದೀನಿ, ಒಳ್ಳೆ ಫ್ಲೇವರ್ ಬರುತ್ತೆ ಅಷ್ಟೇ. ಮತ್ತು ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಫುಲ್ ಈ ಥರ ಕ್ರಿಸ್ಪಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಹಾಕೋಬೇಕು. 3 ದೊಡ್ಡ ಸೈಜ್ ಈರುಳ್ಳಿನ ಫ್ರೈ ಮಾಡ್ಕೊಂಡು ಹಾಕೋತಾ ಇರೋದು. ಸ್ವಲ್ಪ ಈರುಳ್ಳಿ ಉಳಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮೇಲಿಂದ ಹಾಕೋಕ್ಕೆ. ಈಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಎಣ್ಣೆ ಸೇರಿಸ್ಕೋಬೇಕು. ನಾನಿಲ್ಲಿ 3/4 ಕಪ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಮೀಡಿಯಮ್ ಆಗಿ ಸ್ವಲ್ಪ ಕಮ್ಮಿನೇ ಎಣ್ಣೆ ಬೇಕು ಅಂದರೆ ಅರ್ಧ ಕಪ್ ಹಾಕೋಬೋದು. ಆದರೆ ಈ ಥರ ದಮ್ ಬಿರಿಯಾನಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಹುರಿದಿದ್ನಲ್ಲ, ಅದೇ ಎಣ್ಣೆ ಸೇರಿಸ್ಕೊಂಡಿರೋದು, ಅದಕ್ಕೆ ಈ ಥರ ಕಲರ್ ಇದೆ ಎಣ್ಣೆ. ಈಗ ಒಂದ್ಸಲ ಮತ್ತೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಕಮ್ಮಿ ಅಂದರೆ 1 ರಿಂದ 2 ಅವರ್ ಬಿಡಬೇಕು. ಜಾಸ್ತಿ ಅಂದರೆ ಒಂದಿನ ಪೂರ್ತಿನೇ ಬಿಡ್ಬೋದು. ಒಂದಿನ ಪೂರ್ತಿ ಬಿಟ್ಟು ನೆಕ್ಸ್ಟ್ ಡೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಟೇಸ್ಟ್ ಎಲ್ಲ ಹಿಡಿದಿರುತ್ತೆ. ಈಗ ನಾನು ಬರೀ 2 ಅವರ್ ಬಿಟ್ಟಿರ್ತೀನಿ. 2 ಅವರ್ ಆದಮೇಲೆ ಬಿರಿಯಾನಿ ಮಾಡೋಣ. ಇವಾಗ 2 ಅವರ್ ಆಗಿದೆ. ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಅಕ್ಕಿನ ಸ್ವಲ್ಪ ಬೇಯಿಸ್ಕೋಬೇಕು. ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಬಿಸಿ ಹಾಕಿಟ್ಟಿದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ ಮತ್ತು ಯಾಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇದರಿಂದ ಒಳ್ಳೆ ಘಮ ಬರುತ್ತೆ. ಮತ್ತು ಇದ್ರ ಜೊತೆಗೇ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಹಾಗೂ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೀರು ಕುದಿ ಬರುತ್ತಲ್ಲ, ಆವಾಗ ಅಕ್ಕಿ ಸೇರಿಸ್ಕೋಬೇಕು. ನೀರು ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಇವಾಗ ಅಕ್ಕಿನ ತೊಳ್ಬಿಟ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ 2.5 ಕಪ್ ಬಾಸುಮತಿ ಅಕ್ಕಿನ ತೊಳ್ಬಿಟ್ಟು ಹಾಕೋತಾ ಇರೋದು. ಹಾಗೂ ಇದನ್ನು ನೀರಲ್ಲಿ ನೆನೆಸಿಟ್ಟಿರಲಿಲ್ಲ, ಡೈರೆಕ್ಟಾಗಿ ತೊಳ್ಬಿಟ್ಟು ಹಾಗೆ ಹಾಕೋತಾ ಇದ್ದೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಬಿರಿಯಾನಿ ಮಾಡ್ತಿರೋದು. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಸ್ವಲ್ಪ ಇದನ್ನು ಕುದಿಸ್ಕೋಬೇಕು. ಹಾಗೂ ಇದನ್ನು ಕಂಪ್ಲೀಟಾಗಿ 90% 70% ಕುಕ್ ಮಾಡ್ತಾರಲ್ಲ ಬೇರೆ ಬಿರಿಯಾನಿಗೆ, ಆ ಥರ ಅಲ್ಲ. ಇದನ್ನು ಬರೀ 50% ಕುಕ್ ಮಾಡಿದ್ರೆ ಸಾಕು. ಸ್ವಲ್ಪ ಹೊತ್ತಿಗೆ ಇದು 50% ಕುಕ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಅಂದರೆ 10 ನಿಮಿಷ, 1/4 ಗಂಟೆ ಬಿಡಬಾರ್ದು. ಒಂದು 3-4 ನಿಮಿಷದಲ್ಲಿ ಇದಾಗ್ಬಿಡುತ್ತೆ. ನೋಡಿ, 3-4 ನಿಮಿಷ ಆದಮೇಲೆ ಚೆಕ್ ಮಾಡಿದಾಗ ಈ ಥರ ನೋಡಿ ಮುಳ್ಳುಕ್ಕಿ ಥರ ಇರುತ್ತೆ. ಇವಾಗಲೇ ಇದನ್ನು ಇಳಿಸ್ಕೊಬಿಡ್ಬೇಕು. ಇವಾಗ ಚಿಕನ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಫ್ಲೇಮ್ನ ಫುಲ್ಲು ಲೋ ಅಲ್ಲಿ ಇಟ್ಟಿದ್ದೀನಿ. ಮತ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಈ ಥರ ಬರಬೇಕು. ಈಗ ಇದ್ರ ಮೇಲೆ ನಾವು ಈಗ ಅನ್ನ ಮಾಡಿರ್ತೀವಲ್ಲ, ಅದನ್ನೇ ಡೈರೆಕ್ಟಾಗಿ ಹಾಕ್ಕೊಬಿಡ್ಬೇಕು ಸೋತ್ಸ್ಕೊಂಡು. ಈ ಥರ ಬಿಸಿ ಬಿಸಿ ಅನ್ನನೇ ಹಾಕ್ಕೋಬೇಕು, ಆಗ ಬೇಗ ಬಿರಿಯಾನಿ ರೆಡಿ ಆಗುತ್ತೆ. ನಾವಿಲ್ಲಿ ಚಿಕನ್ನ ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ, ಡೈರೆಕ್ಟಾಗಿ ಇದ್ರ ಮೇಲೇ ಅನ್ನ ಹಾಕೋತಿರೋದು. ಅದಕ್ಕೆ ಅನ್ನನ ಬರೀ 50% ಕುಕ್ ಮಾಡಿರೋದು. ಈ ಬಿರಿಯಾನಿನ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಬೋದು, ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಕ್ಲೀನಾಗಿ ಸ್ಪ್ರೆಡ್ ಮಾಡಾದ್ಮೇಲೆ ಮೇಲೆ ಗಂಜಿ ನೀರು ಹಾಕ್ತಾಯಿದ್ದೀನಿ. ಇವಾಗ ಅಕ್ಕಿ ಬೇಯಿಸಿದ್ವಲ್ಲ, ಅದೇ ನೀರನ್ನ ತಕ್ಕೊಂಡು ಒಂದು ಅರ್ಧ 3/4 ಕಪ್ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಚಿಕನ್ನ ನಾವು ಮೊದಲೇ ಬೇಯಿಸಿಲ್ಲ, ಅದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಅಷ್ಟೇ. ಮತ್ತು ಬಿರಿಯಾನಿ ನಮಗೆ ಕಲರ್ಫುಲ್ ತಿಂದು ರೂಢಿ, ಕಲರ್ ಹಾಕಂಗಿಲ್ಲ. ಅದಕ್ಕೆ ಹಾಲಿಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಹಾಕೋತಾ ಇದ್ದೀನಿ, ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಅಷ್ಟೇ. ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕೋತಾ ಇದ್ದೀನಿ. ಹಾಗೂ ಸ್ವಲ್ಪ ಫ್ರೈ ಆಗಿರೋ ಈರುಳ್ಳಿ, ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ ಅದೇ ಈರುಳ್ಳಿದು. ಮತ್ತು ಲಾಸ್ಟಲ್ಲಿ ಮೇಲಿಂದ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಬೇಕು. ತುಪ್ಪನ ಮಿಸ್ ಮಾಡದೆ ಖಂಡಿತವಾಗಿ ಹಾಕೊಳ್ಳೇಬೇಕು. ಇದು ಟೇಸ್ಟ್ನ ಡಬಲ್ ಮಾಡಿಬಿಡುತ್ತೆ.
ಮತ್ತು ಈ ಥರ ಮುಚ್ಚಿಬಿಟ್ಟು ತೂಕ ಇಟ್ಬಿಡಿ ಯಾವುದಾದ್ರು ಈ ಥರ. ಮತ್ತು ಇವಾಗ ಹೈ ಫ್ಲೇಮಲ್ಲಿ 5 ನಿಮಿಷ ಕುಕ್ ಮಾಡ್ಕೋಬೇಕು. 5 ನಿಮಿಷ ಆದಮೇಲೆ ಫ್ಲೇಮ್ನ ಮೀಡಿಯಮ್ ಟು ಲೋ ಇಟ್ಕೊಂಡು 20 ರಿಂದ 25 ನಿಮಿಷ ಕುಕ್ ಮಾಡ್ಕೋಬೇಕು. 25 ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೋಬೇಡಿ ಮತ್ತು ತಕ್ಷಣ ಮುಚ್ಚಳ ತೆಗಿಬೇಡಿ. ಒಂದು 5-10 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಮುಚ್ಚಳ ತೆಗಿಬೇಕು. ಇವಾಗ ನೋಡಿ 25 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟಿದೆ ಮತ್ತು 10 ನಿಮಿಷ ಆದಮೇಲೆ ಮುಚ್ಚಳ ತಗೊಂಡಿದ್ದೀನಿ. ಇವಾಗ ಅಕ್ಕಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಉದುರಾಗಿದೆ. ಅಕ್ಕಿನ ಡೈರೆಕ್ಟಾಗಿ ತೊಳೆದು ಹಾಕಿದ್ರೂ ಫುಲ್ ಸಾಫ್ಟಾಗಿ ಬಂದಿದೆ. ನಾನೇನು ನೀರಲ್ಲಿ ನೆನೆಸಿಟ್ಟಿರಲಿಲ್ಲ ಮೊದಲೇ, ಯಾಕಂದರೆ ಇದು ಬೇರೆ ಥರ ಪ್ರೋಸೆಸಲ್ಲಿ ಮಾಡಿರೋದಲ್ಲ. ಅಕ್ಕಿ ಫುಲ್ ಸಾಫ್ಟಾಗಿದೆ, ಚಿಕನ್ ಕೂಡ ಬೆಂದಿದೆ. ತುಂಬ ಬಿಸಿಯಾಗಿದೆಯಲ್ಲ, ಗ್ರಿಪ್ ಸಿಗ್ತಿಲ್ಲ ನಿಮ್ಗೆ ತೋರ್ಸೋಕ್ಕೆ. ನೋಡಿ ಫುಲ್ ಸಾಫ್ಟಾಗಿ ಬೆಂದಿದೆ. ಮತ್ತು ಎಣ್ಣೆ ತುಪ್ಪ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಇದು ಎಷ್ಟು ರಿಚ್ ಆಗಿ ತುಂಬ ಟೇಸ್ಟಿಯಾಗಿ ಕಾಣ್ತಿದೆ. ತುಂಬ ಡ್ರೈ ಆಗಿಲ್ಲ. ಈಗ ಇದನ್ನು ಸರ್ವ್ ಮಾಡ್ಕೋಬೋದು. ಇದನ್ನು ಡೈರೆಕ್ಟಾಗಿ ಹಾಗೆ ಲೇಯರ್ ಹಾಕೋಬೋದು ಅಥವಾ ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೂ ಸರ್ವ್ ಮಾಡ್ಬೋದು. ಯಾವುದೇ ರೀತಿಯ ಫುಡ್ ಕಲರ್ ಹಾಕ್ದೇ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ. ಇದ್ರ ಜೊತೆಗೆ ಮೊಸರು ಪಚ್ಚಡಿ ಅಥವಾ ಯಾವ್ದಾದ್ರು ಗ್ರೇವಿ ಬೇಕೇ ಬೇಕು ಅಂತ ಏನಿಲ್ಲ. ಇದು ಮಾಡಿದ ತಕ್ಷಣ ಹಾಗೇನೆ ಖಾಲಿ ಆಗಿಬಿಡುತ್ತೆ. ರುಚಿಯಾಗಿ ಹೈದರಾಬಾದಿ ಸ್ಟೈಲಲ್ಲಿ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.